ಈಗ ನಾನು ಹೇಳುವ ಪಾಯಿಂಟ್ಸ್ ನ ಫಾಲೋ ಮಾಡಿದ್ರೆ ನಿಮ್ಮ ಮನೆಯ ಪ್ಲಂಬಿಂಗ್ ಸ್ಮಾರ್ಟರ್ ಆಗುತ್ತೆ. ಪಾಯಿಂಟ್ ನಂಬರ್ 1, ನಿಮ್ಮ ಮನೆಯ ಓವರ್ ಹೆಡ್ ಟ್ಯಾಂಕ್ಗೆ PVC ಟ್ಯಾಂಕ್ ಬದಲು ಸ್ಟೇನ್ಲೆಸ್ ಸ್ಟೀಲ್ ಟ್ಯಾಂಕ್ ನ ಯೂಸ್ ಮಾಡಿ. ಇದು ಹೆಲ್ತ್ ಪ್ರೂಫ್, ರಸ್ಟ್ ಪ್ರೂಫ್ ಮತ್ತೆ ಲಾಂಗ್ ಲಾಸ್ಟಿಂಗ್. ಇನಿಷಿಯಲ್ ಕಾಸ್ಟ್ ಸ್ವಲ್ಪ ಜಾಸ್ತಿ, ಬಟ್ ಇಟ್ಸ್ ವರ್ತ್ ಫಾರ್ ಇಟ್ಸ್ ಡ್ಯೂರಬಿಲಿಟಿ. ಪಾಯಿಂಟ್ ನಂಬರ್ 2, ನಿಮ್ಮ ಮನೆಯ ಪ್ರತಿ ಟ್ಯಾಪ್ ನಲ್ಲೂ ವಾಟರ್ ಸ್ಲೋ ಆಗಿ ಬರಬಾರ್ದು ಅಂದ್ರೆ ನೀವು ಪ್ರೆಷರ್ ಪಂಪ್ ನ ಇನ್ಸ್ಟಾಲ್ ಮಾಡಿ, ಎಸ್ಪೆಷಲಿ ಮಲ್ಟಿಫ್ಲೋರ್ ಹೌಸಸ್ಗೆ. ಇದರಿಂದ ನಿಮ್ಮ ಮನೆಯ ಎಲ್ಲಾ ಟ್ಯಾಪ್ ನಲ್ಲೂ ಮತ್ತೆ ಎಲ್ಲಾ ಫ್ಲೋರ್ ನಲ್ಲೂ ಯೂನಿಫಾರ್ಮ್ ವಾಟರ್ ಫ್ಲೋ ಇರುತ್ತೆ, ಮತ್ತೆ ಕಡಿಮೆ ವಾಟರ್ ಇದ್ದಾಗಲೂ ಕೂಡ ಯೂನಿಫಾರ್ಮ್ ಪ್ರೆಷರ್ ಇರುತ್ತೆ. ಇನಿಷಿಯಲ್ ಕಾಸ್ಟ್ ಸ್ವಲ್ಪ ಜಾಸ್ತಿ, ಬಟ್ ಯೂನಿಫಾರ್ಮ್ ವಾಟರ್ ಫ್ಲೋ ಗ್ಯಾರಂಟಿ. ಪಾಯಿಂಟ್ ನಂಬರ್ 3, ನಿಮ್ಮ ಮನೆಯ ವಾಟರ್ ಸೋರ್ಸ್ ಬೋರ್ವೆಲ್ ಆಗಿದ್ರೆ ಇದು ಹಾರ್ಡ್ ವಾಟರ್. ಸೊ ಹಾಗಾಗಿ ಇದರಿಂದ ಆಗುವ ಸ್ಕೇಲಿಂಗ್ ನ ಅವಾಯ್ಡ್ ಮಾಡಲಿಕ್ಕೆ ನೀವು ವಾಟರ್ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡಿ. ಇದರಿಂದ ನಿಮ್ಮ ಪೈಪ್ಸ್ ಮತ್ತೆ ಅಪ್ಲೈನ್ಸಸ್ ಪ್ರೊಟೆಕ್ಟ್ ಆಗುತ್ತೆ, ಜೊತೆಗೆ ಬೆಟರ್ ಕ್ವಾಲಿಟಿ ವಾಟರ್ ಸಿಗುತ್ತೆ. ಇನಿಷಿಯಲ್ ಕಾಸ್ಟ್ ಸ್ವಲ್ಪ ಹೈ, ಬಟ್ ಫ್ಯೂಚರ್ ಅಲ್ಲಿ ಆಗುವಂತ ಮೇಂಟೆನೆನ್ಸ್ ಮತ್ತೆ ರಿಪೇರ್ ಕಾಸ್ಟ್ ನ ಸೇವ್ ಮಾಡುತ್ತೆ. ಪಾಯಿಂಟ್ ನಂಬರ್ 4, ನಿಮ್ಮ ಮನೆಯ ಪ್ರತಿ ಬಾತ್ರೂಮ್ ಅಲ್ಲಿ ಗೀಸರ್ ಹಾಕಿಸುವ ಬದಲು ಒಂದು ಸಿಂಗಲ್ ಏರ್ ಸೋರ್ಸ್ ಹೀಟ್ ಪಂಪ್ ನ ಇನ್ಸ್ಟಾಲ್ ಮಾಡಿ. ಇದು ಕಾಸ್ಟ್ ಎಫೆಕ್ಟಿವ್ ಮತ್ತೆ ಎನರ್ಜಿ ಎಫಿಷಿಯಂಟ್. ಇದರಿಂದ ನಿಮ್ಮ ಮನೆಯಲ್ಲಿ 24 hours ಹಾಟ್ ವಾಟರ್ ಅವೈಲೇಬಲ್ ಇರುತ್ತೆ. ಪಾಯಿಂಟ್ ನಂಬರ್ 5, ನಿಮ್ಮ ಮನೆಯ ಓವರ್ ಹೆಡ್ ವಾಟರ್ ಟ್ಯಾಂಕ್ ಪದೇ ಪದೇ ಓವರ್ ಫ್ಲೋ ಆಗುತ್ತೆ ಅನ್ನೋ ಟೆನ್ಷನ್ ಇದೆಯಾ? ಹಾಗಾದ್ರೆ ವಾಟರ್ ಲೆವೆಲ್ ಕಂಟ್ರೋಲರ್ ನ ಇನ್ಸ್ಟಾಲ್ ಮಾಡಿ. ಇದು ನಿಮಗೆ ಎಲೆಕ್ಟ್ರಿಸಿಟಿ ಮತ್ತೆ ವಾಟರ್ ನ ಸೇವ್ ಮಾಡುತ್ತೆ, ಜೊತೆಗೆ ಪದೇ ಪದೇ ಮ್ಯಾನ್ಯುವಲಿ ಚೆಕ್ ಮಾಡೋದು ಅವಾಯ್ಡ್ ಆಗುತ್ತೆ. ಸ್ಮಾರ್ಟ್ ಡಿಸಿಷನ್ಸ್, ಸ್ಮೂತ್ ಪ್ಲಂಬಿಂಗ್. ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ನಮ್ಮ ಪೇಜ್ ನ ಫಾಲೋ ಮಾಡಿ ಫಾರ್ ಮೋರ್ ಹೋಮ್ ಬಿಲ್ಡಿಂಗ್ ಟಿಪ್ಸ್.